ಧರ್ಮಸ್ಥಳ ಫೈಲ್ಸ್ ನಲ್ಲಿ ಈಗ ಫೈನಲಿ ಮೂಳೆಗಳು ಸಿಕ್ಕಿವೆ. ಧರ್ಮಸ್ಥಳ ಫೈಲ್ಸ್ ಕಡೆಗೂ ಕೂಡ ಸಮಾಧಿಯ ಸಾಕ್ಷ್ಯ ಸಿಕ್ಕಿದೆ. ಅನಾಮಿಕ ಹೇಳಿದ ಜಾಗದಲ್ಲೇ ಕುರುಹು ಪತ್ತೆಯಾಗಿದೆ. 6ನೇ ಪಾಯಿಂಟ್ ನಲ್ಲಿ ಕೆಲ ಮೂಳೆಗಳು ಸಿಕ್ಕಿವೆ. ಪೂರ್ತಿ ಅಸ್ಥಿಪಂಜರ ಅಲ್ಲ, ಸಿಕ್ಕಿರುವ ಮೂಳೆ ಪುರುಷನ ಮೂಳೆ ಅಂತ ಪ್ರಾಥಮಿಕ ಮಾಹಿತಿ ಬರ್ತಾ ಇದೆ. ಕಾರಣ ಅದರ ಗಟ್ಟಿತನ ಇವೆಲ್ಲವನ್ನ ನೋಡಿ ಹೇಳ್ತಾರೆ ಯಾರದ್ದಿರಬಹುದು ಅನ್ನುವಂಥ ಲೆಕ್ಕಾಚಾರ. ಅದೇನೇ ಇದ್ರೂ ಕೂಡ FSL ನಿಂದ ಬರಬೇಕಾಗತ್ತೆ. ಬಟ್ ಎಲ್ಲರೂ ಕೂಡ ನೋಡ್ರಿ ಅವನು ಹೇಳಿದ ಜಾಗದಲ್ಲೇ ಸಿಕ್ಬಿಡ್ತು ಅಂತ ಹೇಳಿ ಕನ್ಕ್ಲೂಷನ್ಗೆ ಬರುವಂಥದ್ದಲ್ಲ. ಸೊ ಪುರುಷನ ಮೂಳೆ ಅನ್ನುವಂಥದ್ದು ಈಗ ಪ್ರಾಥಮಿಕ ಮಾಹಿತಿಯಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ. SIT ಅಧಿಕಾರಿಗಳಿಗೆ FSL ಕಳುಹಿಸಿ ಕೊಟ್ಟಿದ್ದಾರೆ. ಸದ್ಯಕ್ಕೆ ನೋಡಿದ ತಕ್ಷಣ ಈ ಮೂಳೆ ಗಂಡಸಂದ ಅಥವಾ ಹೆಣ್ಣಿಂದ ಅಂತ ಹೇಳ್ತಾರೆ. ಬಟ್ ಅದನ್ನ ಅಧಿಕೃತವಾಗಿ ಹೇಳಬೇಕು ಅಂತಂದ್ರೆ ಅಫಿಷಿಯಲಿ ಅಂತ ಏನು ಕರಿತೀವಿ ಅಧಿಕೃತವಾಗಿ, ಅದು FSLನವರು ಕೊಡುವಂಥದ್ರ ಮೇಲಿರುತ್ತೆ. ಬಟ್ ಸಾಮಾನ್ಯವಾಗಿ ತಜ್ಞರು ಯಾರಿರ್ತಾರೆ ಅವ್ರು ಹೇಳ್ತಾರೆ ಈ ಮೂಳೆ ಗಂಡ ಅಥವಾ ಹೆಣ್ಣಿಂದ ಮಗುದ ಅನ್ನುವಂಥದ್ದನ್ನ ಎಲ್ಲವೂ ಕೂಡ ಹೇಳ್ತಾರೆ. ಸೊ ನೇರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ನೀವು. ಧರ್ಮಸ್ಥಳದಿಂದ ನೇರ ಪ್ರಸಾರವನ್ನು ಮಾಡ್ತಾ ಇದ್ದೀವಿ. ಸಂಪೂರ್ಣವಾಗಿ ಕವರ್ ಮಾಡಿ ಆ ಮೂಳೆಗಳು ಸಿಕ್ಕಿರುವಂಥ ಏನಿದಾವೆ ಅವುಗಳನ್ನೆಲ್ಲ ಈಗ ಸಂಗ್ರಹವನ್ನು ಮಾಡಿ FSLಗೆ ಕಳುಹಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಅಲ್ಲಿ ಏನೆಲ್ಲ ಸಿಗುತ್ತೆ, ಮಣ್ಣನ್ನು ಕೂಡ ಸಂಗ್ರಹ ಮಾಡ್ತಾರೆ, ಬಟ್ಟೆಯ ತುಣುಕು ಸಿಕ್ಕರೆ ಅದನ್ನು ಕೂಡ ಸಂಗ್ರಹ ಮಾಡ್ತಾರೆ. ಯಾವ್ಯಾವ ಮೂಳೆಗಳು ಸಿಗುತ್ತೆ ಅವುಗಳನ್ನೆಲ್ಲ ಅದರ ಜೊತೆಗೆ ಇಡೀ ಜಾಗವನ್ನು ಸೀಲ್ ಮಾಡಿಡ್ತಾರೆ. ಇಟ್ಸ್ ಎ ಕ್ರೈಮ್ ಸೀನ್ ಅಂತ ಕನ್ಸಿಡರ್ ಮಾಡ್ತಾರೆ. ಸಂಪೂರ್ಣವಾಗಿ ಅದರ ತನಿಖೆ ಮುಕ್ತಾಯವಾಗುವವರೆಗೂ ಕೂಡ. ಬಟ್ ಮಳೆ ಇರೋ ಕಾರಣಕ್ಕೋಸ್ಕರ ಆ ಜಾಗವನ್ನು ಸಂಪೂರ್ಣವಾಗಿ ಅವರಿಗೆ ಸುರಕ್ಷಿತವಾಗಿ ಇಡೋಕೆ ಕಷ್ಟ ಆಗಬಹುದು. ಹಂಗೆ ಮಾಡೋದಾದರೆ ಶೆಡ್ಡೆಲ್ಲ ಹಾಕಬೇಕಾಗತ್ತೆ, ಅಲ್ಲಿ ನೀರೇ ಹರಿದೇ ಇರೋ ರೀತಿಯಲ್ಲಿ ಮಾಡಬೇಕಾಗತ್ತೆ. ಬಟ್ ಹಂಗಲ್ಲ. ಆಮೇಲೆ ಈಗ ಅವನು ಯಾರು ಮುಸುಕುದಾರಿ ಇದ್ದಾರೆ ಅನಾಮಿಕ, ಅವನು ತೋರಿಸುವಂಥ ಜಾಗದಲ್ಲೇ ಸಿಕ್ತು ಅಂತ ಕನ್ಕ್ಲೂಷನ್ಗೆ ಬರೋದು ಕೂಡ ಅಲ್ಲ. ಸೊ ಆ ದೃಶ್ಯವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು, ಅಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದನ್ನು. ಅಸ್ಥಿಪಂಜರ ಪತ್ತೆಯಾಗಿದೆ. ಇಡೀ ಪ್ರಕರಣಕ್ಕೆ ಒಂದು ಸ್ಫೋಟಕ ತಿರುವು ಸಿಗ್ತಾ ಇದೆ. ನಾನು ಆಗಲೇ ಹೇಳ್ತಾ ಇದ್ದೀನಿ ನಿಮಗೆ, ಅದನ್ನು ಸಂಗ್ರಹ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಧರ್ಮಸ್ಥಳದಿಂದ ನೇರ ಪ್ರಸಾರವನ್ನು ನಿಮಗೆ ಮಾಡ್ತಾ ಇರೋದು. ಅಲ್ಲಿ ಮೂಳೆಗಳನ್ನು ಸಂಗ್ರಹ ಮಾಡೋಕ್ಕೆ ಸಂಪೂರ್ಣವಾಗಿ ಆ ಜಾಗವನ್ನು ಕವರ್ ಮಾಡ್ಕೊಂಡಿದ್ದಾರೆ. ಕವರ್ ಮಾಡಿಕೊಂಡು ಅದನ್ನು ಈಗ ಸಂಗ್ರಹಿಸುವಂಥ ಕೆಲಸ ಮಾಡಿ FSLಗೆ ಕಳುಹಿಸುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲಿ ವಿಧಿವಿಜ್ಞಾನ ತಜ್ಞರಿದ್ದಾರೆ. ತಹಶೀಲ್ದಾರ್ ಕೂಡ ಸ್ಥಳದಲ್ಲಿ ಇರಬೇಕಾಗತ್ತೆ. ಅವರ ಸಮಕ್ಷಮದಲ್ಲೇ ನೋಡಿ ಆ ಜಾಗವನ್ನು ಹೇಗೆ ಕವರ್ ಮಾಡ್ಕೊಂಡಿದ್ದಾರೆ ಅಂಥೇಳಿ. ಆ ಸಂಪೂರ್ಣವಾಗಿ ಜಾಗವನ್ನು ಈಗ ಸೀಲ್ ಮಾಡಿ ಇಡ್ತಾರೆ, ಅಲ್ಲಿ ಯಾರೂ ಕೂಡ ಹೋಗದೇ ಇರೋ ರೀತಿಯಲ್ಲಿ. ಈಗ ಇಡೀ ಪ್ರಕರಣಕ್ಕೆ ತಿರುವು ಸಿಗಬೇಕಾಗಿದ್ದು ಈ ಜಾಗದಲ್ಲಿ.